ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದಾರೆ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಮಾರ್ನಿಂಗ್ ರೋಟೀನ್ ಹೇಗಿರುತ್ತೆ ನಂದು ಡೈಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ಮಾರ್ನಿಂಗ್ ನನ್ನ ಮಗನ ಸ್ಕೂಲಿಗೆ ಬಿಟ್ಟು ಬಂದಿದ್ದಾಯಿತು. ಆಲ್ಮೋಸ್ಟ್ ನಾನು ಈವ್ನಿಂಗೇ ಪೂಜೆ ಮಾಡೋದು. ಇವತ್ತು ಬೇಗನೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಬೇಗನೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಪೂಜೆನ. ಮತ್ತು ಯಾವ ಥರ ಇರುತ್ತೆ ನಂದು ಡೇ ಅನ್ನೋದು ನಾನು ಫುಲ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ಕೊಂಡಿರ್ತೀನಿ. ಸ್ಕಿಪ್ ಮಾಡದೆ ಎಂಡ್ವರೆಗೂ ವಿಡಿಯೋ ನೋಡಿ, ಓಕೆನಾ? ಪೂಜೆ ಅಂತ ಬಂದರೆ ನಾನು ಜಾಸ್ತಿ ಮಾಡೋದು ಸಂಜೆ ಟೈಮೇನೆ. ಇವತ್ತು ಮಾರ್ನಿಂಗೇ ಕಂಪ್ಲೀಟ್ ಮಾಡ್ಕೋತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅಪ್ಪ ಬೇರೆ ಬರ್ತಿದ್ದಾರೆ ಮತ್ತು ಸಂಜೆ ಟೈಮ್ ಬೇಗ ಅಡುಗೆ ಮಾಡೋದಕ್ಕೆ ಆಗೋದಿಲ್ಲ. ಎಲ್ಲ ಮಾರ್ನಿಂಗ್ ಬೇಗನೆ ಕೆಲಸ ಮುಗಿಸ್ಕೊಂಡ್ರೆ ನನಗೂ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾರ್ನಿಂಗೇ ಬೇಗ ಟಿಫನ್ ಮಾಡಿಬಿಟ್ಟು ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗನಿಗೆ ಲಂಚ್ ಬ್ಯಾಗ್ ರೆಡಿ ಮಾಡಿ ಅವ್ರನ್ನ ಕೂಡ ಸ್ಕೂಲ್ಗೆ ಕಳಿಸಿ ನನ್ನ ಹಸ್ಬೆಂಡ್ ಅವರು ಆಫೀಸ್ ಹೋದರು. ನೆಕ್ಸ್ಟು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಬಟ್ಟೆ ಇದೆ ವಾಶ್ ಮಾಡಿಬಿಟ್ಟು ಎಲ್ಲ ಕೆಲಸ ಮಾಡಿಕೊಂಡ್ರೆ ಕಂಪ್ಲೀಟ್ ಆಗುತ್ತೆ ಅಂತ ನಾನು ಬೇಗ ಪೂಜೆನ ಸ್ಟಾರ್ಟ್ ಮಾಡಿಕೊಂಡೆ. ಇತ್ತೀಚೆಗೆ ನಾನು ಮ್ಯಾನಿಫೆಸ್ಟೇಷನ್ನ ನಂಬೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ವರ್ಕ್ ಆಗುತ್ತೆ ಅನಿಸುತ್ತೆ. ತುಂಬ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ನನಗೆ. ಸೊ ಹಾಗಾಗಿ ಆ ಪೂಜೆ ಎಲ್ಲ ಆಯಿತು. ನೆಕ್ಸ್ಟು ಹೇಗೋಯ್ತು ಟೈಮ್ ಅಂತ ಗೊತ್ತಿಲ್ಲ. ಆಲ್ರೆಡಿ 1:00 ಆಗ್ತಾ ಬಂದಿದೆ. ನನ್ನ ಮಗನ್ನ ಕರ್ಕೊಂಬರ್ಬೇಕು. ಏನು ಬಿದ್ರಾ? ಹೆಂಗೆ ಬಿದ್ರಿ? ಯಾಕೆ? ನೀನು ಜಾಗ ಇರೋ ಕಡೆ ನೀಟಾಗಿ ಹೋಗ್ಬೇಕು ತಾನೆ. ಜನಗಳೆಲ್ಲ ಬೀಳ್ತಿದ್ರಂತೆ, ಅದಕ್ಕೆ ಇವನು ಬಿದ್ದನಂತೇನೋ. ತೆಗಿ ಬೀಳ್ತೀಯ. ನೋಡಿದ್ರಲ್ವ, ಇದೇ ರೀತಿ ಬರಬೇಕಾದ್ರೆ ಎಲ್ಲ ಏನಾಯಿತು, ಹೇಗೆ ಹೇಳ್ಕೊಟ್ರು ಮತ್ತು ಯಾರಾದರೂ ಹೊಡೆದ್ರ ಪ್ರತಿಯೊಂದು ಕೂಡ ಹೇಳ್ಕೊಂಡು ಬರ್ತಿರ್ತಾನೆ ರೋಡಲ್ಲಿ. ಮನೆಗೆ ಬರೋವಷ್ಟು ಅವನಿಗೆ ತಾಳ್ಮೆ ಇಲ್ಲ. ಎಲ್ಲ ರೋಡಲ್ಲೇ ಎಲ್ಲ ಇನ್ಫಾರ್ಮೇಷನ್ ನನಗೆ ಪಾಸ್ ಮಾಡಿರಬೇಕು. ಮಾರ್ನಿಂಗ್ ಅಷ್ಟೇ ಖುಷಿಯಾಗಿ ಹೋಗ್ತಾನೆ. ಹೊರಗಡೆಯಿಂದ ಯಾರಾದರೂ ಬಂದರು ಅಂದರೆ ನಮ್ಮ ಖುಷಿಗೆ ತುಂಬ ಖುಷಿ ಆಗ್ತಾ ಇರುತ್ತೆ. ಸ್ಕೂಲಿಂದ ನಮ್ಮ ದಕ್ಷಿಣ ಕರ್ಕೊಂಬಂದೆ. ಇನ್ನು ಆಫ್ಟರ್ನೂನ್ ಈಗ ಫುಡ್ ಲಂಚ್ ಸ್ವಲ್ಪ ಪ್ರಿಪೇರ್ ಮಾಡಿ ಸ್ನ್ಯಾಕ್ಸ್ ನಮ್ಮ ಖುಷಿ ಮತ್ತು ದಕ್ಷಿಣಿಗೆ ಏನಾದರೂ ಸ್ನ್ಯಾಕ್ಸ್ ಮಾಡಿಕೊಟ್ಟು, ಮತ್ತು ನಮ್ಮ ಅಜ್ಜಿಗೆ ಗೊತ್ತಲ್ಲ ಈಗ ವೆದರ್ ಬೇರೆ ಸರಿ ಇಲ್ದಿರೋ ಕಾರಣ ನಮ್ಮ ಅಜ್ಜಿಗೆ ಕೂಡ ಟೀ ಬೇಕು. ಸೊ ಟೀ ಪ್ರಿಪೇರ್ ಮಾಡಿಬಿಟ್ಟು ಮತ್ತು ಮಧ್ಯಾಹ್ನಕ್ಕೆ ಏನಾದರೂ ಸಾಂಬಾರು ಪ್ರಿಪೇರ್ ಮಾಡಬೇಕು. ಮತ್ತು ಅಪ್ಪ ಕೂಡ ಇವತ್ತು ಸಂಜೆ ಅಷ್ಟರಲ್ಲಿ ಊರಿಂದ ಬರ್ತಾರೆ. ಸೊ ಬೇಗ ಅಡುಗೆ ಮಾಡಬೇಕು. ಮತ್ತಿಲ್ಲಾಂದರೆ ನಮ್ಮದು ಮಧುಗಿರಿ, ಅಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಹಸಿವು ಸುಸ್ತು ಎಲ್ಲ ಆಗಿರುತ್ತೆ. ಸೊ ಹಾಗಾಗಿ ಅಪ್ಪನೂ ಕೂಗಾಡ್ತಾರೆ. ಬೇಗ ಅಡುಗೆ ಮಾಡಿಬಿಟ್ಟು ರೆಡಿ ಇದ್ದರೆ ಅಪ್ಪ 7:00 ಕೆಲ್ಸಕ್ಕೆ ಹೋಗೋದಕ್ಕೆ ಕೂಡ ಹೆಲ್ಪ್ ಆಗುತ್ತೆ. ಸೊ ಬೇಗ ಸ್ವಲ್ಪ ತೊಂಡೆಕಾಯಿ ಸಾಂಬಾರು ಮತ್ತು ರೈಸ್ ಮಾಡೋಣ. ಅಪ್ಪ ಬಂದಮೇಲೆ ಸ್ವಲ್ಪ ನಾನು ರೈಸ್ ಅವ್ರ ಮುದ್ದೆ ಫೋನ್ ಮಾಡಿಬಿಟ್ಟು ಏನು ಕೇಳ್ತಾರೋ ಅದನ್ನ ಮಾಡಿಬಿಟ್ಟಿಟ್ರೆ ರಿಲೀಫ್. ನನಗೆ ಬೇರೆ ಏನು ಕೆಲಸ ಇಲ್ಲ. ಸ್ವಲ್ಪ ಬಟ್ಟೆ ಎತ್ತು ವಾಶ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ತೊಂಡೆಕಾಯಿ ಸಾಂಬಾರ್ಗೆ ಏನೇನು ಬೇಕು ಪ್ರತಿಯೊಂದು ಐಟಮ್ಸ್ನ ತೆಕ್ಕೊಟ್ರೆ ನಮ್ಮ ಅಜ್ಜಿ ಕಟ್ ಮಾಡ್ಕೋತಾ ಇದ್ದಾರೆ. ಹಾಗಾಗಿ ಬಟ್ಟೆ ಎಲ್ಲ ವಾಶ್ ಆಗಿದೆ. ನಮ್ಮ ಅಮ್ಮನೇ ಮಾರ್ನಿಂಗ್ ಹೋಗಬೇಕಾದ್ರೆ ಕೆಲಸಕ್ಕೆ ನನಗೆ ಹೆಲ್ಪ್ ಆಗುತ್ತೆ ಅಂತ ವಾಶ್ ಮಾಡಿಬಿಟ್ಟು ಡ್ರೈಗೆ ಹಾಕೋಗಿದ್ರು. ನಾನು ಬಟ್ಟೆ ಎಲ್ಲ ಡ್ರೈ ಮಾಡಿ ಹಾರಾಕ್ತಾಯಿದ್ದೀನಿ. ಮೇಲ್ಗಡೆ ಫ್ಲೋರ್ಗೆ ಹೋಗಿ ಹಾರಾಕ್ಬೋದು, ಬಟ್ ಮೇಲೆ ಎಲ್ಲ ಜಾಸ್ತಿ ಫ್ಯಾಮಿಲಿಯವರಿಲ್ಲ. ಹಾಗಾಗಿ ಅಲ್ಲಿ ಅಷ್ಟು ಕ್ಲೀನಾಗಿಲ್ಲ. ಹೋಗಿ ಹಾಕಿದ್ರೆ ಮತ್ತಿನ್ಯಾರು, ಈಗ ವೆದರ್ ಬೇರೆ ಸರಿ ಇಲ್ಲ, ಹೋಗಿ ತೊಗೊಂಡು ಬರೋದಕ್ಕಾಗಲ್ಲ ಅನ್ನೋ ಒಂದು ರೀಸನ್ಗೆ ಮನೆ ಮುಂದೆನೇ ಈ ಥರ ಥ್ರೆಡ್ನ ಕಟ್ಕೊಂಡಿದ್ದೀವಿ. ಹಾಗಾಗಿ ಇಲ್ಲೇ ಹಾರಾಕೋದು ನಾವು ಬೆಟರ್ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಸಡನ್ಲಿ ಮಳೆ ಬಂದಾಗ ನಾವು ಓಡೋಗ್ಬಿಟ್ಟು ಅಲ್ಲಿ ತೊಗೊಂಡು ಬರೋಷ್ಟರಲ್ಲಿ ಕಾಲಿಗೆ ಏನಾದರೂ ಜಾರಿ ಇಂಜುರೀಸ್ ಮಾಡ್ಕೊಳ್ಳೋದಕ್ಕಿನ್ನೂ ಮನೆ ಮುಂದೆನಿರುತ್ತೆ. ಬೇಗ ಒಬ್ಬರು ಕ್ಲಿಪ್ ತೆಗೆದ್ರೆ ಇನ್ನೊಬ್ಬರು ಒಂದು ಕಡೆಯಿಂದ ಬಟ್ಟೆ ತೊಗೊಂಬರೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇದು ಒಂಥರ ಚೆನ್ನಾಗೇ ಇದೆ. ಸೊ ಆರಿರೋ ಬಟ್ಟೆಗಳೆಲ್ಲ ನಾನು ಸೈಡ್ಗೆ ಹಾಕ್ಬಿಟ್ಟು ಇನ್ನು ಒಗೆದಿರೋ ಬಟ್ಟೆಗಳೆಲ್ಲ ಒಂದು ಬುಟ್ಟಿಲಿ ಹಾಕ್ಕೊಂಡಿದ್ದೀನಿ. ಡ್ರೈ ಮಾಡಿರೋದು ಎಲ್ಲ ನೀಟಾಗಿ ಹಾರಾಕ್ತಾಯಿದ್ರೆ ನಮ್ಮ ದಕ್ಷು ಕೂಡ ಬಂದು ಪಾಪ ಹೆಲ್ಪ್ ಮಾಡ್ತಾಯಿದ್ದೀನಿ. ಕೆಲವೊಂದು ಬಟ್ಟೆಗಳನ್ನೆಲ್ಲ ಕೊಟ್ಟು ಹಾರಾಕಮ್ಮ, ನಾನು ನಿನ್ಗೆ ಹೆಲ್ಪ್ ಮಾಡ್ತೀನಿ ಅಂತ. ಪಾಪ ಇಷ್ಟು ಚಿಕ್ಕ ಹುಡುಗ ಆದ್ರೂ ಅವ್ನಿಗೆ ಹೆಲ್ಪ್ ಮಾಡೋ ಒಂದು ಮೆಂಟ್ಯಾಲಿಟಿ ಇದೆಯಲ್ವ, ಅದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಹೆಲ್ಪ್ ಮಾಡ್ತಾಯಿದ್ದ, ಪರವಾಗಿಲ್ಲ ಹೋಗ್ಕಂದು ಆಟ ಆಡ್ಕೊ ಅಂತ ಹೇಳಿದೆ. ಅವನು ಆ ಕಡೆಯಿಂದ ಈ ಕಡೆ ಎಲ್ಲ ಆಟ ಆಡ್ಕೊಂಡಿದ್ದ. ನಾನು ಅಷ್ಟರಲ್ಲಿ ಬಟ್ಟೆ ಹಾರಾಕ್ಬಿಟ್ಟು ಅಜ್ಜಿಗೆಲ್ಲ ತೆಕ್ಕೊಟ್ಟಿದ್ದಲ್ವ ಅದೆಲ್ಲ ನೀಟಾಗಿ ಕಟ್ ಮಾಡಿಟ್ಟಿರ್ತಾರೆ. ನಾನು ಈಗ ಅದನ್ನ ಸಾಂಬಾರು ಮಾಡಿಬಿಟ್ಟು ರೈಸ್ನ ಮಾಡಿದ್ರೆ ನನಗೆ ಬೇರೆ ಏನೂ ಕೆಲಸ ಇರೋದಿಲ್ಲ. ಹಾಗಾಗಿ ನಾನು ಸ್ವಲ್ಪ ಫಾಸ್ಟಾಗೇ ಎಲ್ಲ ಕೆಲಸನ ಮಾರ್ನಿಂಗ್ ಮುಗಿಸ್ಕೊಂಡಿದ್ದು ಹೆಲ್ಪ್ ಆಯಿತು ನನಗೆ. ಬಟ್ಟೆ ಎಲ್ಲ ಹಾರಾಕಿದ್ದಾಯಿತು. ನೆಕ್ಸ್ಟು ಕ್ಲಿಪ್ ಹಾಕಲೇಬೇಕು. ನಾವು ಸೆಕೆಂಡ್ ಫ್ಲೋರಲ್ಲಿ ಇರೋದ್ರಿಂದ ಸ್ವಲ್ಪ ಗಾಳಿ ಬಂದರೂ ಕೂಡ ಬಟ್ಟೆ ಎಲ್ಲ ಕೆಳಗಡೆ ಇರುತ್ತೆ. ಹಾಗಾಗಿ ಕ್ಲಿಪ್ ಕಂಪಲ್ಸರಿ. ನಾನು ಪ್ರೀವಿಯಸ್ ಮನೇಲಾದರೆ ಕ್ಲಿಪ್ಸೇ ಹಾಕ್ತಾ ಇರಲಿಲ್ಲ, ಯಾಕಂದರೆ ಅದು ಗ್ರೌಂಡ್ ಫ್ಲೋರಲ್ಲಿ ಅಲ್ವ ಇದ್ದಿದ್ದು. ಹಾಗಾಗಿ ನನಗೆ ಅಷ್ಟಾಗೇನು ರಿಸ್ಕ್ ಅನ್ನಿಸ್ತಾ ಇರಲಿಲ್ಲ. ದಕ್ಷಿಣ ಸ್ಕೂಲಿಂದ ಕರ್ಕೊಂಬಂದಿದ್ದಾಯಿತು ಮತ್ತು ಮಾರ್ನಿಂಗ್ ಪೂಜೆ ಕೂಡ ಕಂಪ್ಲೀಟ್ ಆಯಿತು. ಬಟ್ಟೆ ಕೂಡ ವಾಶ್ ಆಯಿತು. ಸೊ ಹಾಗಾಗಿ ಬೇರೆ ಏನೂ ವರ್ಕ್ ಇಲ್ಲ. ಜಸ್ಟ್ ಈಗ ನಾನು ಅಜ್ಜಿ ರೆಡಿ ಮಾಡಿರುವಂಥ ಎಲ್ಲ ತರಕಾರಿಗಳನ್ನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು
ಮಿಕ್ಸಿ ಕೂಡ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಮಸಾಲೆ ಐಟಮ್ಸ್ ಎಲ್ಲ. ಈಗ ನಾನು ಒಂದು ಕುಕ್ಕರ್ಗೆ ಆಯಿಲ್ ಹಾಕ್ಕೊಂಡು MTR ಹಿಂಗ್ ಪೌಡರ್ ಹಾಕ್ಕೊಂಡು ಸಾಸಿವೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನೆಕ್ಸ್ಟು ನನ್ನ ಅಜ್ಜಿ ಹೆಚ್ಚೋದಕ್ಕೆ ಕೊಟ್ಟಿದ್ದಲ್ವ ತೊಂಡೆಕಾಯಿ ಎಲ್ಲ ಕೂಡ ನೀಟಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಆ್ಯಡ್ ಮಾಡ್ತಾಯಿದ್ದೀನಿ. ತುಂಬ ಸಿಂಪಲ್ಲಾಗಿ ತುಂಬ ಚೆನ್ನಾಗಾಗುತ್ತೆ. ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ. ತೊಂಡೆಕಾಯಿನ ಚೆನ್ನಾಗಿ ಎಣ್ಣೆಲಿ ಹುರ್ಕೊಬೇಕು, ಅವಾಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನೀಗ ಎಣ್ಣೆ ಬಿಟ್ಬಿಟ್ಟು ಅದಕ್ಕೆ ಸಾಸಿವೆ ಮತ್ತು ಹಿಂಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ತೊಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಎಣ್ಣೆಲಿ ಬಾಡಿಸ್ಕೊತಾ ಇದ್ದೀನಿ. ಸ್ವಲ್ಪ ಅರಿಶಿನ ಕೂಡ ಆ್ಯಡ್ ಮಾಡಿ ಚೆನ್ನಾಗಿರುತ್ತೆ ಕಲರ್. ನಾನು ಇದೇ ಥರನೇ ಯಾವಾಗಲೂ ಕೂಡ ಆ್ಯಡ್ ಮಾಡೋದು. ಹಾಗಾಗಿ ನಾನು ಇದನ್ನೇ ಪ್ರೋಸೆಸ್ನ ಕಂಟಿನ್ಯೂ ಮಾಡ್ತೀನಿ. ಚೆನ್ನಾಗಿ ಎಣ್ಣೆಲಿ ಎಷ್ಟು ಚೆನ್ನಾಗಿ ಹುರ್ಕೋತೀವಿ ಅಷ್ಟು ಚೆನ್ನಾಗಿ ಘಮ ಕೂಡ ಬರುತ್ತೆ. ಫ್ಲೇವರ್ ಕೂಡ ಒಂಥರ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಡಿಫ್ರೆಂಟಾಗಿ. ಹಾಗಾಗಿ ನಾನು ಸ್ವಲ್ಪ ಚೆನ್ನಾಗಿ ಒಂದು 5 ಮಿನಿಟ್ಸ್ ಆದರೂ ಚೆನ್ನಾಗಿ ಹುರ್ಕೋತೀನಿ ಎಣ್ಣೆಲಿ. ನಮ್ಮ ಮನೆ ರೋಡ್ ಸೈಡಲ್ಲಿ ಇರೋದ್ರಿಂದ ವೆಹಿಕಲ್ ಸೌಂಡ್ ಆಗಿರ್ಬೋದು, ಇಲ್ಲ ಮನೆ ಕನ್ಸ್ಟ್ರಕ್ಷನ್ ಆಗ್ತಿರೋದ್ರಿಂದ ಡ್ರಿಲ್ಲಿಂಗ್ ಸೌಂಡ್ ಎಲ್ಲ ಬರುತ್ತೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ವಲ್ಪ ಮಸಾಲೆ ಕೂಡ ರೆಡಿ ಇತ್ತಲ್ವ ಅದನ್ನು ಕೂಡ ಆ್ಯಡ್ ಮಾಡಿಕೊಂಡೆ. ಜಾಸ್ತಿ ನೀರೇನು ಹಾಕಿಲ್ಲ. ಅದರೊಳಗಡೆ ಮಿಕ್ಸಿ ಒಳಗಡೆ ಏನೇನಿತ್ತು ಮಸಾಲ ಅದಕ್ಕೆಲ್ಲ ನೀರು ಆ್ಯಡ್ ಮಾಡಿಕೊಂಡು ಉಪ್ಪು ಖಾರ ಕರೆಕ್ಟ್ ಇದೆಯಾ ಅಂತ ಚೆಕ್ ಮಾಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಬೇಕಷ್ಟೇ. ನಾರ್ಮಲಾಗಿ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಏನೇನು ಹಾಕ್ತೀನಿ ಐಟಮ್ಸ್ ನೀವು ಪ್ರೀವಿಯಸ್ ವೀಡಿಯೋಸಲ್ಲಿ ನೋಡಿರ್ತೀರ. ಸೊ ಅದೇ ಐಟಮ್ಸೇ. ಮಸಾಲ ರುಬ್ಬಿರೋದಕ್ಕೆ ನಾನು ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಪುದೀನ, ಶುಂಠಿ ಮಸಾಲ, ಹಾಗೆಯೇ ಸ್ವಲ್ಪ ಖಾರದ ಪುಡಿ, ಒಣಗಿರುವಂತಹ ಕೊಬ್ಬರಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ. ನೀವು ಕೂಡ ಈ ಥರ ಟ್ರೈ ಮಾಡಿ. ಲಿಡ್ನ ಕ್ಲೋಸ್ ಮಾಡಿದೆ. ಸ್ವಲ್ಪ ಮನೆಗೆ ಈರುಳ್ಳಿ ಮತ್ತು ಆಲೂಗಡ್ಡೆ ಖಾಲಿ ಆಗಿತ್ತು ಅಂತ ಔಟ್ಸೈಡ್ ತೊಗೊಂಬರೋದಕ್ಕೆ ಹೋಗಿದ್ವಿ. ಆಗ ಹಾಗೆ ಬರ್ತಾ ನಾವು ಗೋಬಿ ತೊಗೊಂಬಂದ್ವಿ. ಅಷ್ಟರಲ್ಲಿ ನಮ್ಮ ಅಪ್ಪ ಕೂಡ ಫೋನ್ ಮಾಡಿದ್ರು. ಕಾಲೇಜ್ ಸ್ಟಾಪಿಂದ ನಾವು ಒಳಗಡೆ ಬರಬೇಕು, ಆಟೋ ಸಿಗಲ್ಲ ಸಂಜೆ ಟೈಮಲ್ಲಿ, ಹಾಗಾಗಿ ತುಂಬ ಟ್ರಾಫಿಕ್ ಇರುತ್ತೆ ಅಂತ ನಾನು ಅರ್ಧ ದಾರಿಗೆ ನಡ್ಕೊಂಬಂದಿದ್ದೀನಿ ಬಾ ಅಂತ. ಆ ಬ್ಯಾಗ್ ಎಷ್ಟು ಭಾರ ಇತ್ತು ಅಂತ ಹೇಳಿದ್ರೆ ಹಾಕ್ಕೊಂಡು ನಡೀತಾ ಇದ್ದರೆ ಬಗ್ಗೋಗ್ತೀವಿ ಅನ್ನಿಸ್ತಿತ್ತು. ಬ್ಯಾಗ್ ಬಿಚ್ಚಿದ ಮೇಲೆ ನಾನೇ ತಟ್ಟಾಡಬೇಕು, ಆ ಥರ ಭಾರ ಇದೆ. ಪಾಪ ಊರಿಂದ ಹೆಂಗೆ ತೊಗೊಂಬಂದ್ರು ಗೊತ್ತಿಲ್ಲ. 3 ಹಲಸಿನಣ್ಣು ತೊಗೊಂಬಂದಿದ್ರು, 2 ಹಲಸಿನಣ್ಣು ತೊಗೊಂಬಂದಿದ್ದಾರೆ, 3ನೇದು ಈ ಥರ ಕಟ್ ಮಾಡಿಕೊಂಡು ಬಾಕ್ಸ್ಗೆ ಹಾಕ್ಕೊಂಬಂದಿದ್ದಾರೆ. ನನಗೆ ಕಾಂಗ್ರೆಸ್ ಕಡಲೆಬೀಜ ಇದು ತುಂಬ ಇಷ್ಟ. ಚಿಕ್ಕವರಿದ್ದಾಗ ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಿದ್ದೆ ಅಂತ ತೊಗೊಂಬಪ್ಪ ಅಂತ ಹೇಳಿದ್ರೆ ತೊಗೊಂಬಂದಿದ್ದಾರೆ. ಹಲಸಿನಣ್ಣು ತುಂಬಾ ಟೇಸ್ಟಾಗಿ ಹಣ್ಣಾಗಿತ್ತು. ಈಗ ಹೊರ್ಗಡೆ ನಾವು ತೊಗೊಂಡು ತಿನ್ನೋದಕ್ಕಿಂತ ಈ ಥರ ಊರಿಂದ ತೊಗೊಬಂದು ತಿಂದಾಗ ಒಂಥರ ಇನ್ನೂ ಎಕ್ಸ್ಟ್ರಾ ಖುಷಿ ಆಗುತ್ತೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು, ಹಣ್ಣೆಲ್ಲ ತುಂಬ ಸ್ವೀಟಾಗಿತ್ತು. ಇನ್ನೂ ನೋಡಿ ಈ ಚೀಲದೊಳಗಡೆ ಇನ್ನೂ 2 ಹಲಸಿನಣ್ಣಿದೆ. ನಮ್ಮ ಅಪ್ಪ ಎತ್ತಿ ನೋಡೋಣ ಅಂತಿದ್ರು. ಆಗೋದಿಲ್ಲ ನಮ್ಮ ಕೈಲಿ, ಅಲ್ಲಿಂದ ಬಂದೆ ಸುಸ್ತಾಗಿದೆ, ಸುಮ್ಮನೆ ಡ್ಯಾಡಿ ಅಂತ ಹೇಳ್ತಿದ್ದೆ. ನಮ್ಮ ದಕ್ಷು ಚಕ್ಲಿ ಪೀಸ್ದು ಪ್ಯಾಕೆಟ್ ತೊಗೊಂಡು ಕುತ್ಕೊಂಡು ತಿನ್ನೋ ಅಂದರೆ ಇಲ್ಲಮ್ಮ ನಾನು ಮಲ್ಕೊಂಡು ತಿಂತೀನಿ ಅಂತ ಮಲ್ಕೊಂಡೆ ಆಟ ಆಡಿಕೊಂಡು ನೋಡ್ತಾ ಇದ್ದಾನೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್ ಬಾಯ್ ಆಲ್.